ತುಂಬಾ ಸಮಯ ಹೆಚ್ಚು ಮಳೆ ಬಂತಲ್ಲ, ಆಗ ಹೇಗಿತ್ತು ಈ ಸವಾಲಿನ ಕೆಲಸ? ಇಂಥ ಸಮಸ್ಯೆಯನ್ನ ಎದುರಿಸಿದ್ವಿ ಅನ್ನೋ ತರದ್ ಯಾವ್ದಾದ್ರು ಇತ್ತಾ? ಸಮಸ್ಯೆಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ನಾವು ನಿಮ್ಗೆ ಗ್ರಾನೈಟ್ ನಲ್ಲಿರೋ ಹೋಲ್ಗಳನ್ನ ತೋರಿಸಿದ್ನಲ್ಲ, ಅದರಲ್ಲಿ ಒಂದು ವಿಧವಾದ ಕಾಪರ್ ಹಾಕೋದ್ರ ಬಗ್ಗೆ ಚರ್ಚೆ ನಡೆಯಿತು. ಆದ್ರೆ ನಾವು ಈ ಐಡಿಯಾವನ್ನ ಕೈ ಬಿಡೋದಾ ಹೇಗೆ ಅಂತ ಚರ್ಚೆ ಆಯ್ತು. ಕೊನೆಗೆ ಕಾಪರ್ ಹಾಕುವ ಐಡಿಯಾ ಕೈ ಬಿಟ್ಟೆವು. ಬಳಿಕ ನಾವು IIT ಪರಿಣಿತರನ್ನ ಸಂಪರ್ಕ ಮಾಡಿದೆವು. ಅವರೆಲ್ಲರೂ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರು. ಅವರು ಕೂಡ ಕಾಪರ್ ಬಳಕೆ ಬೇಡ, ನಾವು ಸ್ಪೆಷಲ್ ಮಾರ್ಟರ್ ಮೂಲಕ ತುಂಬುತ್ತೇವೆ ಅಂದ್ರು. ಇದರಿಂದ ಭೂಕಂಪನಗಳಿಂದ ರಕ್ಷಿಸಿಕೊಳ್ಳುವ ಗಟ್ಟಿತನ ಬರುತ್ತೆ. ಕೊನೆಗೆ ನಾವು ನಿರ್ಧರಿಸಿದ್ದು ಏನಂದ್ರೆ, ಯಾವ ಸಾಮಗ್ರಿ ಬಳಕೆ ಮಾಡೋದು, ಎಷ್ಟು ಪ್ರಮಾಣದಲ್ಲಿ ಬಳಸೋದು, ನಾವು ಯಾವ ರೀತಿ ಇದನ್ನ ಫಿಲ್ ಮಾಡ್ತೀವಿ ಅನ್ನೋದು ಮುಖ್ಯವಾಗಿರುತ್ತೆ. ಇಂಜಿನಿಯರ್ಗಳ ಪ್ರೊಸೀಜರ್ ಮೂಲಕ ಇದನ್ನ ನಿರ್ಧಾರ ಮಾಡಲಾಯಿತು. ಇದು ಪ್ರತಿ ವಾರ ಬರುವಂತದ್ದೇ ಮತ್ತು ಪ್ರತಿ ವಾರವೂ ವರ್ಚುವಲ್ ಮೂಲಕ ಮೀಟಿಂಗ್ ಮಾಡ್ತೀವಿ. ಇಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚಿಸ್ತೀವಿ. ನಮ್ಮ ಎಂಜಿನಿಯರ್ಗಳು ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಪರಿಹಾರ ತಿಳಿಸ್ತಾರೆ. ಈ ಎಲ್ಲಾ ಪ್ರಶ್ನೆಗಳು ಟ್ರಸ್ಟ್ನವರದಾಗಿರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.